ಚಿಂತಾಮಣಿ ವಿದ್ಯುತ್ ಇಲಾಖೆಯಲ್ಲಿ ಕೆಂಪೇಗೌಡ ಜಯಂತಿ ಸಡಗರ. ಇಲಾಖಾ ಕಚೇರಿಯಲ್ಲಿ ಮೊಳಗಿದ ನಾಡಪ್ರಭುವಿನ ಜಯಘೋಷ. ನಮಸ್ಕಾರ ವೀಕ್ಷಕರೇ, ಸ್ಥಳೀಯ ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ಚಿಂತಾಮಣಿಯ ಕೆಇಬಿ ಬೆಸ್ಕಾಂ ಕೇಂದ್ರ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಅತ್ಯಂತ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬೆಂಗಳೂರು ಮಹಾನಗರದ ನಿರ್ಮಾತೃ, ದೂರದೃಷ್ಟಿಯ ಕನಸುಗಾರ ಕೆಂಪೇಗೌಡರ ಸಾಧನೆಯನ್ನು ನೆನೆದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸಡಗರದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹೌದು, ಚಿಂತಾಮಣಿ ನಗರದ ಕೆಇಬಿ ಕೇಂದ್ರ ಕಚೇರಿ ಆವರಣದಲ್ಲಿ ಇಂದು ಕೆಂಪೇಗೌಡ ಜಯಂತಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅವರ ಕೊಡುಗೆಗಳನ್ನು ಸ್ಮರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ನಾಡಪ್ರಭು ಕೆಂಪೇಗೌಡರು ಅತ್ಯಂತ ದೂರದೃಷ್ಟಿ ಹೊಂದಿದ್ದ ಮಹಾನ್ ಕನಸುಗಾರ. ಅಂದಿನ ಕಾಲಕ್ಕೆ ಅವರು ಅತ್ಯಂತ ಯೋಜನಾಬದ್ಧವಾಗಿ ಬೆಂಗಳೂರು ಮಹಾನಗರವನ್ನು ನಿರ್ಮಿಸಿದರು. ಪ್ರಜೆಗಳ ಜೀವನೋಪಾಯಕ್ಕೆ ಅನುಕೂಲವಾಗುವಂತೆ ಕುಲಕಸುಬುಗಳ ಆಧಾರದ ಮೇಲೆ ವಿವಿಧ ಪೇಟೆಗಳನ್ನು ನಾಮಕರಣ ಮಾಡಿ ಎಲ್ಲಾ ತರಹದ ವ್ಯಾಪಾರ ವಹಿವಾಟುಗಳನ್ನು ನಡೆಸಲು ಸೂಕ್ತ ರೂಪರೇಷೆಗಳನ್ನು ಸಿದ್ಧಪಡಿಸಿದರು. ಅಂತಹ ಮಹಾಪುರುಷರ 517ನೇ ಜಯಂತಿಯನ್ನು ಇಂದು ಆಚರಣೆ ಮಾಡುತ್ತಿರುವುದು ನಮಗೆಲ್ಲರಿಗೂ ಅತ್ಯಂತ ಸಂತಸ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಅರ್ಥಪೂರ್ಣ ಹಾಗೂ ಅದ್ದೂರಿ ಕಾರ್ಯಕ್ರಮದಲ್ಲಿ ಬೆಸ್ಕಾಂ ಮತ್ತು ಕೆಪಿಟಿಸಿಎಲ್ ಇಲಾಖೆಯ ಉನ್ನತ ಅಧಿಕಾರಿಗಳಾದ ಇಇ ಶ್ರೀನಾಥ್, ಶಿವಶಂಕರ್, ಸೂರ್ಯಪ್ರಕಾಶ್, ಅಶೋಕ್ ರೆಡ್ಡಿ, ಶ್ರೀನಿವಾಸ್, ಸುನೀಲ್ ಕುಮಾರ್, ಜಯರಾಮ್, ಮುರಳಿ ಮೋಹನ್, ಶ್ರೀನಿವಾಸ್ ರೆಡ್ಡಿ, ರಮೇಶ್, ಲಲಿತಾ, ಕವಿತಾ, ಹನುಮಪ್ಪ, ರವೀಶ್ ಹಾಗೂ ಸಿಆರ್ ಮಂಜು ಅವರು ಉಪಸ್ಥಿತರಿದ್ದರು. ಇವರೊಂದಿಗೆ ಬೆಸ್ಕಾಂನ ಇತರೆ ಅಧಿಕಾರಿಗಳು, ಕಚೇರಿ ಸಿಬ್ಬಂದಿ ವರ್ಗದವರು, ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಹಾಗೂ ನಗರದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬೆಂಗಳೂರನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಕೆಂಪೇಗೌಡರ ಜಯಂತಿಯನ್ನು ಚಿಂತಾಮಣಿಯ ವಿದ್ಯುತ್ ಇಲಾಖೆಯ ಕಚೇರಿಯಲ್ಲಿ ಇಷ್ಟೊಂದು ಅರ್ಥಪೂರ್ಣವಾಗಿ ಆಚರಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಇದು ಈ ಹೊತ್ತಿನ ವಿಶೇಷ ಸುದ್ದಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನಮ್ಮ ಫೈರ್ ನ್ಯೂಸ್ ಸುದ್ದಿ ವಾಹಿನಿ. ನಮಸ್ಕಾರ. ಇಡೀ ಭಾರತದಲ್ಲೇ ಪ್ರಪಂಚದಲ್ಲೇ ಗುರುತಿಸುವ ನಗರವಾಗಿ ಗುರುತಿಸಲ್ಪಟ್ಟಿದ್ದಕ್ಕೆ ಮುಖ್ಯ ಕಾರಣಕರ್ತರಾದ ಮಾನ್ಯ ಕೆಂಪೇಗೌಡರನ್ನ ಮತ್ತೊಮ್ಮೆ ನೆನೆಕೊಳ್ಳುತ್ತಾ, ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ. ಎಲ್ಲರೂ ಸಮಾನವಾಗಿ ಕಾಣಿ, ಎಲ್ಲರೂ ಸಮಾನವಾಗಿ ಏನು ಒಂದು ಬರೋದಕ್ಕೆ ಅವಕಾಶ ಮಾಡುವಂತ ಅಡಿಪಾಯ ಹಾಕಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಚಪ್ಪಾಳೆ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸುತ್ತೂರು ಇವೆಲ್ಲವನ್ನು ಅವರ ಅಧೀನದಲ್ಲಿ ಆಡಳಿತವನ್ನು ನಡೆಸಿಕೊಂಡು ಬರ್ತಾರೆ. ಆಮೇಲೆ ಇವರು ಕೆಂಪೇಗೌಡರು ಒಂದು ದಿನ ಬೇಟೆ ಆಡೋದಕ್ಕೆ ದೇವನಹಳ್ಳಿಯಿಂದ ಸುಮಾರು ಒಂದು 17 ಕಿಲೋಮೀಟರ್ ದೂರದಲ್ಲಿ ಬೇಟೆ ಆಡೋದಕ್ಕೆ ಮಗನ ಜೊತೆ ಮತ್ತು ಅವರ ಮಂತ್ರಿ ಜೊತೆ ಹೋಗ್ತಾ ಇದ್ದಾಗ ಆ ಕಾಡಿನಲ್ಲಿ ಒಂದು ಮೊಲ ನಾಯಿಯನ್ನು ಅಟ್ಸ್ಕೊಂಡು ಹೋಗ್ತಾ ಇರತಕ್ಕಂಥದನ್ನ ಕಾಣ್ತಾರೆ. ಅಲ್ಲಿ ನೋಡಿದಾಗ ಈ ಸ್ಥಳದಲ್ಲಿ ಮಹತ್ತರವಾಗಿರ್ತಕ್ಕಂಥ ಒಂದು ಅದ್ಭುತ ಸ್ಥಿತಿ ಆಗ್ಬಹುದು, ಈ ನೆಲ ಗಂಡುಮೆಟ್ಟಿನ ನೆಲ ಅಂತ ಹೇಳಿ ಅಲ್ಲಿ ಬೆಂಗಳೂರನ್ನ ಸ್ಥಾಪನೆ ಮಾಡೋದಕ್ಕೆ ಅವರು ಮನಸ್ಸು ಮಾಡಿ ದಟ್ಟವಾಗಿರ್ತಕ್ಕಂಥ ಅರಣ್ಯವನ್ನು ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ಒಂದು ನಗರವನ್ನು ಕಟ್ಟಿ ಬೆಂಗಳೂರು ಎಂದು ನಾಮಕರಣ ಮಾಡಿ 4 ದಿಕ್ಕುಗಳಲ್ಲಿ ಅವರ ಒಂದು ಏನು ನಗರಕ್ಕೆ ಬೌಂಡ್ರಿ ಅಂತಾರೆ, ಅವರು ಊಹಿಸಿದ್ದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಈ ದಿನ ಬೆಳೀತಾ ಬಂದಿದೆ. ಅವರಿಗೆ ಕೆಂಪೇಗೌಡರಿಗೆ ಸಾಕಷ್ಟು ದೂರದೃಷ್ಟಿ ಇತ್ತು. ಅಂದಿನ ಕಾಲದಲ್ಲಿಯೇ ಎಲ್ಲಾ ಜನರು ಬೆಂಗಳೂರಿನಲ್ಲಿ ಬಂದು ನಿಲ್ಲಿಸಬೇಕು, ಒಳ್ಳೆಯ ವ್ಯಾಪಾರಿ ನಗರವಾಗಬೇಕು. ಏನು ಅವರು ಹಂಪಿಯಲ್ಲಿ ಕಂಡಿದ್ರು, ಹಂಪಿಯಲ್ಲಿ ನಡೀತಾ ಇರತಕ್ಕಂತಹ ವೈಭವದ ಒಂದು ಏನು ಚಿನ್ನ ಬೆಳ್ಳಿ ಏನು ಬೀದಿಗಳಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರು, ಸಂತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಅಂತ ಇದನ್ನ ನಾವು ಇಲ್ಲಿನೂ ಬೆಂಗಳೂರಲ್ಲೇನೂ ಮಾಡಬೇಕು ಅಂತ ಹೇಳ್ತಾ ಎಲ್ಲ ಪೇಟೆಗಳು ಎಲ್ಲ ವಸ್ತುಗಳು ಒಂದೇ ಹತ್ರ ಪಕ್ಕದಲ್ಲೇ ಸಿಗಬೇಕು ಅನ್ನೋ ಇದರಿಂದ ವಿವಿಧ ಪೇಟೆಗಳನ್ನು ಮಾಡಿ ಒಬ್ಬ ನಾಗರಿಕ ಅಲ್ಲಿ ನಗರಕ್ಕೆ ಬಂದರೆ ಎಲ್ಲ ವಸ್ತುಗಳನ್ನು ಒಂದೇ ಹತ್ರ ಕೊಂಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಕ್ಕಂಥ ಮನೋಭಾವ ಇಟ್ಟಂತ ದೂರದೃಷ್ಟಿ ಇಟ್ಕೊಂಡು ನಗರವನ್ನು ಸ್ಥಾಪನೆ ಮಾಡಿದ್ರು. ಅವರು ಅಂದು ಹಾಕಿರ್ತಕ್ಕಂತಹ ಬುನಾದಿ ಈಗಲೂ ಸಹ ವಿಶ್ವದಾದ್ಯಂತ ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರವಾಗಿ ಮಾರ್ಪಟ್ಟಿದೆ.
ಅವರ ಒಂದು ಏನು ಕೆಲಸಗಳು ಅಜರಾಮರ. ಅದಕ್ಕಾಗಿಯೇನೆ ಅವ್ರನ್ನ ನಾಡಪ್ರಭು ಅಂತ ಇದು ಮಾಡಿದ್ರು. ಅವರ ಜೀವನದಲ್ಲಿ 5 ವರ್ಷ ಜೈಲು ಶಿಕ್ಷೆಯನ್ನು ಸಹ ಆಯ್ತು ಅವರಿಗೆ. ಯಾಕಂತಂದ್ರೆ ಅವರು ಭೈರವ ದೇವ ಅನ್ನುವಂತಹ ಒಂದು ನಾಣ್ಯವನ್ನು ಬಿಡುಗಡೆ ಮಾಡ್ತಾರೆ. ಆಗ ವಿಜಯನಗರ ಸಾಮ್ರಾಜ್ಯದ ರಾಜರಿಗೆ ಕೋಪ ಬಂದು ಅಚ್ಯುತರಾಯ ಅವರು ನಮ್ಮ ಕೆಂಪೇಗೌಡರನ್ನ ಸೆರೆಮನೆವಾಸ ಶಿಕ್ಷೆಯನ್ನು ವಿಧಿಸ್ತಾರೆ ಅವರಿಗೆ. ಆ ನಂತರ 5 ವರ್ಷಗಳ ನಂತರ ಕಂಡು ಅವರು ಆವಾಗಿಂದ ಅವರು ಅವರ ಹೆಣ್ಮಕ್ಳಿಗೆ ಬೆಳ್ಳುಳ್ಳಿ ಕತ್ತರಿಸಬಾರದು, ಇದು ಮುಂದೆ ಈ ಸಂಪ್ರದಾಯ ನಡೀಬಾರದು ಅಂತ ಹೇಳಿ ಅಲ್ಲಿ ಅದನ್ನು ವಿರೋಧ ವ್ಯಕ್ತಪಡಿಸಿ ಅಂದಿನಿಂದ ಅಂತಹ ಏನು ತುಂಬಾ ನೋವಾಗುವಂತಹ ಕೆಲಸ ಹೆಣ್ಣು ಮಕ್ಕಳಿಗೆ ಆಗಬಾರ್ದು ಅಂತ ಹೇಳಿ ಇದನ್ನು ನಿಲ್ಲಿಸ್ತಾರೆ. ಸಾಕಷ್ಟು ದೂರದೃಷ್ಟಿ ಇಟ್ಕೊಂಡು ಅವರು ಅಂದು ಆ ನಗರವನ್ನು, ನಮ್ಮ ಬೆಂಗಳೂರು ನಗರವನ್ನು ಕಟ್ಟಿದ್ದಕ್ಕೆ ಇವತ್ತು ವಿಶ್ವಾದ್ಯಂತ ಎಲ್ಲಾ ಜನ ಬಂದು ಎಲ್ಲಾ ಭಾಷೆ, ಮೊದಲು ತಮಿಳವರಿದ್ರು, ನಂತರ ಕೇರಳ, ಈಗ ಎಲ್ಲನ್ನು ಉತ್ತರ ಭಾರತದವರು ಎಲ್ಲರೂ ಬಂದು ಇಲ್ಲಿ ಜೀವನ ಮಾಡುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಮೊದಲಿನಿಂದಲೂ ನಮ್ಮ ಕರ್ನಾಟಕದವರು ಎಲ್ಲರ ಜೊತೆಗೆ ಒಟ್ಟಿಗೆ ಸೇರಿಸ್ಕೊಂಡು ಅನ್ಯೋನ್ಯವಾಗಿ ಜೀವನ ಮಾಡತಕ್ಕಂತಹ ಮನೋಭಾವ ಬೆಳೆಸ್ಕೊಂಡು ಬಂದಿದ್ರಿಂದ ಈಗ ಎಲ್ಲ ವಿಶ್ವದಾದ್ಯಂತ ಇರತಕ್ಕಂಥ ಜನ ಬೆಂಗಳೂರನ್ನ ಇಷ್ಟಪಡ್ತಾ ಇದ್ದಾರೆ. ಅವರ ಒಂದು ಆ ದೂರದೃಷ್ಟಿಯಿಂದ ಈ ಒಳ್ಳೆಯ ಒಂದು ನಗರವಾಗಿ ಅತ್ಯಂತ ವೇಗವಾಗಿ ಬೆಂಗಳೂರು ನಡೀತಾ ಇದೆ. ಅವರ ಹೆಸರಿನಲ್ಲಿ ಸಾಕಷ್ಟು ಏನು ವೃತ್ತಗಳು, ರಸ್ತೆಗಳು, ಆಮೇಲೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆಮೇಲೆ ಕೆಂಪೇಗೌಡ ಮೆಟ್ರೋ ಸ್ಟೇಷನ್, ಈ ರೀತಿಯಾಗಿ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನ ನೆನೆದು ಅವರ ಜ್ಞಾನಾರ್ಥವಾಗಿ ಎಲ್ಲಿ ಹೋದ್ರೂ ಕೆಂಪೇಗೌಡರ ಹೆಸರು ಅಜರಾಮರವಾಗಿ ಇರಕ್ಕಂತ ಹೆಸರಲ್ಲಿ ಸ್ಥಳಗಳಿಗೆ, ವೃತ್ತಗಳಿಗೆ ಹೆಸರುಗಳನ್ನು ಇಟ್ಟು ಅವರ ನೆನಪಿನಲ್ಲಿ ಸರ್ಕಾರಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತು ಆಚರಣೆ ಮಾಡ್ತಾ ಇರೋದು ನಮ್ಮ ಜೀವನದ ಒಂದು ಭಾವನೆ. ಇಷ್ಟು ಹೇಳ್ತಾ ನನ್ನ ಮಾತು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.